ಆ್ಯಡ್ ಮಾಡೋದ್ರಿಂದ ನೀನ್ 2600 ರೂಪಾಯಿ ತಗೋಬಹುದು. ಇಲ್ಲ ನಿಮ್ಗೆ ಇಬ್ಬರಿಗೆ ಆ್ಯಡ್ ಮಾಡ್ಬೇಕು, ನಿಮ್ಗೆ 2600 ರೂಪಾಯಿ ತಗೊಳಕ್ ಬಿಡ್ತೇವೆ. ಹೌದಾ? ಮಾಡಿಲ್ಲ, ನಿಮ್ಗೆ ಮಾಡಕ್ ಮನಸ್ಸಿಲ್ಲ, ತುಟ್ಟಕ್ ಪಿಟ್ಟಕ್ ತಂದಿಲ್ಲ ಅಂದ್ರೆ ಈಗ ನಾನು ಅಷ್ಟ ತುಂಬಿದೆ ಅಷ್ಟ ಮತ್ತೊಬ್ರು ಹಚ್ಕೊಟ್ಟಿಲ್ಲ, ಬರ್ದಿಲ್ಲ, ಕರೆದಿಲ್ಲ, ಕೇಳಿಲ್ಲ, ಕಾಣ್ತೈತಿ ತಕೊಳಕ್ ಬರಲ್ಲ ಅಷ್ಟೇ. ಕಣ್ಣಿಗೆ ಕಾಣುತ್ತೆ, ನೋಡಿ ಸಂತೋಷ ಕೊಡ್ಬೇಕು ಅಷ್ಟೇ. ಅದನ್ನ ತಕ್ಕೋಬೇಕು, ನಾವು ಅನುಭವಿಸ್ಬೇಕು, ನಮ್ಮ ಮಕ್ಳಿಗೆ ಖರ್ಚು ಮಾಡ್ಬೇಕು, ಜಮಾ ಇಟ್ಕೋಬೇಕು, ಏನೋ ಅಂದ ಇರೋದಿಲ್ಲ. ಯಾರಿಗೆ ಇಂಟ್ರೆಸ್ಟ್? ಈಗ ನಾನು ಹೇಳೋ ವಿಚಾರ ನಿಮ್ಗೆ ಇವತ್ತ ಗೊತ್ತಾಗತ್ತಲ್ಲ, ಮತ್ತೆ ಇನ್ನೊಬ್ರಿಗೆ ಹೇಳಿದ್ಮೇಲೆ ಗೊತ್ತಾಗುತ್ತೆ, ಹೇಳಿದ್ಮೇಲೆ ಗೊತ್ತಾಗುತ್ತಲ್ಲಮ್ಮ. ಈಗ ನಾನು ಹಚ್ಕೊಡ್ತೀನಿ, ಅವ್ರಿಗೆ ಇನ್ನೊಬ್ರಿಗೆ ಹೇಳ್ಕೊಡಕ್ ಹೋದ್ರೆ ಅವ್ರು ನಾವ್ ಅಲ್ಲಿ ಬಿಡೋದು, ಮತ್ ನಾ ಇನ್ನೊಬ್ರನ್ನ ಎಲ್ಲಿ ಜಾಯಿನ್ ಮಾಡ್ಲಿ ಅಂತ ಅಂತಾರ. ಹೌದಾ? ಒಳ್ಳೇದನ್ನ ಎಲ್ಲರೂ ಬೇಡ ಅಂತ, ಚಲೋದನ್ನ ದೌಡ್ ಹಚ್ಕೊಡಕ, ಕೆಟ್ಟದನ್ನ ದುಬುಕ್ಕನ ಬೀಳ್ತಾರ. ಅರ್ಥ ಆಗ್ತದೆ? ಈಗ ನಾನು ಇವತ್ತು ಒಂದ್ಸರಿ ಹೇಳಕತ್ತೀನಿ, ನಿಮ್ಗೆ ಹೇಳಕ ಕೇಳಕ ಅರ್ಥ ಆಗುದಿಲ್ಲ. ಒಂದು ಸಿನಿಮಾನ ಒಂದೇ ಸಲ ನೋಡಿದ್ರೆ ಅರ್ಥ ಆಗುತ್ತೇನ್ರಿ? ಒಂದ್ ಧಾರಾವಾಹಿ ಒಂದ್ಸಲ ನೋಡಿ 4 ತಿಂಗಳು ಬಿಟ್ಟು ಕೇಳಿದ್ರೆ ಅರ್ಥ ಆಗುತ್ತೇನ್ರಿ? ಅರ್ಥ ಆಗ್ತದೆ ನನ್ನ ಮಾತು. ಅಂದ್ರೆ ಒಂದೇ ದಿನಕ್ಕೆ ನೀವು ಪರ್ಫೆಕ್ಟ್ ಆಗೋದಿಲ್ಲ, ಡೇ ಬೈ ಡೇ ಕೇಳ್ಬೇಕು ಅಥವಾ ಕರೆದು ಕುಂದಿರ್ಸ್ಬೇಕು. ನೀನ್ ಯಾರಿಗೂ ಹೇಳ್ತೀನಿ ಅಂದ್ರೆ ನನಗೆ ಫೋನ್ ಹಚ್ಕೊಡ್ಬೇಕು. ಏನ್ ಮಾಡ್ಬೇಕು? ನೀನು ನಿನಗೆ ಹೇಳಕ್ ಬರೋದಿಲ್ಲ, ನನಗೆ ಹೇಳಕ್ ಬರುತ್ತೆ. ಇದ್ರೊಳಗೆಲ್ಲ ಗೊತ್ತಾಗಿದೆ. ನಾನು 100 ಮೀಟಿಂಗ್ ಮಾಡಿದ್ದೀನಲ್ಲ, ಸವಲತ್ತುಗಳನ್ನ ಟಕ 5 ನಿಮಿಷನಾಗ ಹೇಳ್ಬಿಡ್ತೀನಿ, ಹಿಂಗ ಅಂತ. ನೀನೇನ್ ನೋಡಕ್ಕೆ ಸರ್ ಒಬ್ರು ಇದ್ದಾರೆ, ಚೆನ್ನಾಗಿದೆ, ನಾವು ಮಾಡಿದ್ದೀನಿ, ನನ್ನ ಮಗಳಿಗೆ ಬಂದಿದೆ ನೋಡು ಅಂತ ತೋರ್ಸೋದು, ಅವ್ರಿಗೆ ಫೋನ್ ಹಚ್ಚಿ ಕೊಡೋದು, ಬರ್ರಿ ಮಾಡೋಣ. ಹೌದಾ? ಮಾಡಿದ್ರೆ ಬೆಸ್ಟ್, ಮಾಡಿಲ್ಲ ಅಂದ್ರೆ ನೆಕ್ಸ್ಟ್. ಮಾಡಿದ್ರೆ ಮಾಡ್ಕೊಂಡ್ರೆ ನಿಮ್ಗೆ ಬರುತ್ತಾ ಬರೋದಿಲ್ಲ? ಹೌದಾ? ಈಗ ಗಾಡಿ ಹೊಂಟ ಮೇಲೆ ಗಾಳಿ ಬರುತ್ತಾ ಬರೋದಿಲ್ರಿ? ಗಾಡಿ ಹೊಂಟ ಮೇಲೆ ಜನ ಹತ್ತೋದಿಲ್ರಿ? ಅರ್ಥ ಆಗ್ತದೆ ನಮ್ಮ ಮಾತು? ನಿಮಗೆ ನಮ್ಮ ಸಂಸ್ಥೆ ಮಕ್ಕಳಿಗೋಸ್ಕರ 2600 ರೂಪಾಯಿ ಕೊಡ್ತಾ ಇದೆ. ಅದನ್ನ ಬಳಸ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಬಳಸ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ನಿಮಗೆ ಹೆಂಗೆ ಒಳ್ಳೇದನ್ನ ಬಯಸಿ ನೀವು ಮಾಡಿಸ್ಕೊಂಡಿಲ್ಲ, ಆ ರೀತಿ ಬೇರೆಯವ್ರಿಗೆ ಕರೆದು ಇದ್ರೊಳಗೆ ಜಾಯಿನ್ ಮಾಡಿಸಿ ಬರ್ರಿ ಮಾಡೋಣ ಅಂತ ಒಂದು ಐಡಿ ಮಾಡಿಕೊಟ್ರೆ ಅವ್ರಿಗೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಯಾವುದು ಪಾಸ್ಬುಕ್, ಇವನ್ನೆಲ್ಲ ತಗೊಂಡು ಒಂದು ಐಡಿ ಮಾಡಿಕೊಟ್ಟಾಗ ಏನಾಗುತ್ತೆ ಅಂದ್ರೆ ನೆನೆಸ್ತಾರೆ. ಆಮೇಲೆ ಅವ್ರಿಗೂ ಕೂಡ 15,000 ರೂಪಾಯಿ ಬೆನಿಫಿಟ್ ಸಿಗುತ್ತೆ. ಅರ್ಥ ಆಗ್ತದೆ? ನೀವು ಯಾರಿಗೆ ಮಾಡಿಕೊಡ್ತಾರೆ? ನಾವೇ ಬೇಡಪ್ಪ ಅಂದ್ರೆ ಹೊಳ್ಳಿ ನಮ್ಗೆ ದುಡ್ಡು ಕೊಡ್ತಾರೆ. ನಾವು ತುಂಬಾ ಬಿಡುವ, ನಾವು ದುಡ್ಡು ಕಟ್ಟೇವಲ್ಲ, ಅದಷ್ಟು ದುಡ್ಡು ನಮ್ಗೆ ಕೊಟ್ಬಿಡ್ರಿ ಅಂತ ಕೊಡ್ತೀವಿ. ಈಗ ನಾವ್ 2,000 ರೂಪಾಯಿ ಹಾಕಿ ಈಗ ಅದನ್ನ ಜಾಯಿನ್ ಆದ್ವಿ. ಅದೇ 2,000 ರೂಪಾಯಿ ನಾವು ಒಲ್ಲೆವಲ್ಲಪ್ಪ, ಯಾರು ಬರೋಣವಲ್ರು, ನಮಗೂ ಆಗಲ್ ಬಿಡ, ನಮ್ದು 2,000 ರೂಪಾಯಿ ನಮ್ಗೆ ಕೊಡ್ರಿ ಅಂತ ಕೊಡ್ತೀವಿ. ಅಲ್ಲ, ನೀವು ಮೊದ್ಲು ಬರಕ ಹೋಗ್ಬೇಡಿ ಅಲ್ವಾ? ಬಂದ ಮೇಲೆ ನಾವು ಹೋಗ್ತೀನಿ ಅಂತಂದ್ರೆ ಒಂದೇದು ಮೆಂಬರ್ಶಿಪ್ ಲೈಫ್ ಟೈಮ್ ಮೆಂಬರ್ಶಿಪ್ ಇರುತ್ತೆ. ಇವತ್ತಾಗಿಲ್ಲ ನಾಳೆ ಮಾಡ್ಬೋದು, ನಾಳೆ ಆಗಿಲ್ಲ ನಾಡ್ದು ಮಾಡ್ಬೋದು. ಹೌದಾ? ಈಗ ನಿಮ್ಗೆ 3 ತಿಂಗಳ ಟೈಮ್ ಕೊಡ್ತೀವಿ ನಾವು. 3 ತಿಂಗಳವರೆಗೆ ನಾವು ಮಾತಾಡ್ಸ್ಬೇಕಲ್ಲ, ವಾರ ದಿನೇ ಮಾತಾಡ್ಸ್ಬೇಕಲ್ಲ ಬೇರೆಯವ್ರಿಗೆ. ನೀವು ಬರ್ರಿ ಮಾಡೋಣ ಅಂತ ನಿಮ್ಗೆಲ್ಲ ಬಂಧು ಬಳಗ ಇದೆ ಅಲ್ವಾ? ನಿಮ್ಗೆ ಹೇಳಕ್ ಬಂದಿಲ್ಲ ಅಂತ ನನ್ಬಿಟ್ಟು ಹೇಳಿಸ್ಬೇಕಲ್ಲ, ನೀವು ಮಾತಾಡ್ಸ್ಬೇಕಲ್ಲ. ಮಾತಾಡ್ಸಿ ಬರ್ರಿ ಮಾಡೋಣ ಅಂತ ಕರಿಬೇಕು. ಬಂದಿಲ್ಲ, ಹೇಳಿಲ್ಲ, ಬಡ್ರಿ. ಈಗ 4 ಮಂದಿಗೆ ಹೇಳಿದೆ, 4 ಮಂದಿ ಬಿದ್ದ 5ನೇದವ್ರಿಗೆ ಹೇಳೋದು, 6ನೇದವ್ರಿಗೆ ಹೇಳ್ರಿ. ಹೌದಾ? ಎಲ್ಲರೂ ಒಂದೇ ದಿವಸಕ್ಕೆ ಯಾರು ಮಾಡೋದಿಲ್ಲ. ತಿಳಿಬೇಕು, ಹೊಳಿಬೇಕು, ಬರಬೇಕು, ಕಾಣಬೇಕು, ಗೊತ್ತಾಗುತ್ತೆ. ಆಗ ನನ್ನ ಮಗಳಿಗೆ ನನಗೆ ಬಂದಿದೆ. ಈಗ ನನ್ನ ಮಗಳಿಗೆ 4ನೇ ತಿಂಗಳು 5ನೇ ತಿಂಗಳು ಬಂದಿದೆ ಅಲ್ವ? ಅದನ್ನ ಕಣ್ಣಿಗೆ ತೋರಿಸ್ಬೋದಲ್ಲ, ನಿಮಗೆ ತೋರಿಸ್ಬೋದು, ನೋಡ್ಬೋದು. ಅರ್ಥ ಆಗ್ತೈತೆನಾ? ಇದು 1ನೇದು. 2ನೇದು, ನಿಮ್ಮ ಮಕ್ಕಳಿಗೋಸ್ಕರ ಪ್ರತಿ ತಿಂಗಳ 2,600 ಕೊಡ್ಬೇಕಂದ್ರೆ ಬಳಸ್ಕೊಳ್ಳೋ ರೀತಿ ಹೀಗೆ. ಈ ಜೀವನದಾನ ಐಡಿ ಇದೇನ್ ಮಾಡಿಸ್ಕೊಂಡಿರ್ತೀರಲ್ಲ ನೀವು, ಈಗ ಯಾರ ನಿನ್ನ ಹೆಸರು ಅಂತಂಗೆ ರೇಷ್ಮಾ ಈಗ ಜೀವನದಾನ ಐಡಿ ಮಾಡ್ಕೊಂಡಿದ್ದಾರೆ. ಈಗ ರೇಷ್ಮಾಗ ಆರಾಮಿಲ್ದಾಗ 15,000 ರೂಪಾಯಿ ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಇನ್ ಕೇಸ್ ರೇಷ್ಮಾ ಆರಾಮಿದಾಳ, ರೇಷ್ಮಾ ಗಂಡನಿಗೆ ಆರಾಮಿಲ್ಲ, ಬಳಸ್ಕೊಳಕ್ ಬರ್ತನ್ರಿ ಆ ದುಡ್ಡು ಅಂತ ನೀವು ಕೇಳಿಲ್ಲ ಅಲ್ವಾ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾವಾಗ ನಿನ್ ಗಂಡನಿಗೆ ಇದನ್ನ ತೋರ್ಸ್ಕೊಳಕ್ ಕೊಡ್ತೀವಿ 15,000 ರೂಪಾಯಿ ಅಂದ್ರೆ, ನೀನು 4 ಜನಕ್ಕೆ ಬರ್ರಿ ಮಾಡೋಣ ಅಂತ ಹೇಳಿದಾಗ ವರ್ಕಿಂಗ್ ಒಳಗೆ ನೀನು ಒಂದ್ ಸ್ಟೆಪ್ ಇಟ್ಟಾಗ ನಿನ್ ಗಂಡನಿಗೆ ಆರಾಮಿಲ್ದಾಗ 15,000 ರೂಪಾಯಿ ತಗೋಬಹುದು. ಇಲ್ಲ, ಕಟ್ಟೋದಿಲ್ಲ. ಒಂದ್ಸಲ 2,100 ರೂಪಾಯಿ ಕಟ್ಟಿದ್ರೆ ಮುಗೀತು ಲೈಫ್ ಟೈಮ್. ಬಟ್ ನಿಮಗೆ ನಾವು ಸಹಾಯ ಮಾಡ್ತೀವಲ್ಲ, 2,600 ರೂಪಾಯಿ ಕೊಡ್ತೀವಿ, 15,000 ರೂಪಾಯಿ ಕೊಡ್ತೀವಿ, ನೀವೇನ್ ರಿಟರ್ನ್ ನಮ್ಗೆ 1 ರೂಪಾಯಿ ಕಟ್ಟೋದು ಅವಶ್ಯಕತೆ. ಜನನ ಸೇರ್ಸೋದಷ್ಟೇ.
ಜನನ್ ಸೇರ್ಸೋದು ಏನು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಮತ್ತೆ ಮಾಡ್ಬೇಕಮ್ಮ. ಹಾ ನೀನ್ ಹೇಳಿದ್ರೆ ಕೇಳಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬಿಡ್ದೆ ಆಗಿ ಹೋಗ್ತಾ ಇರ್ತೈತಿ. ಹಾ ನೋಡಿ ಇದು ಅಲ್ವಾ. ಈಗ ನಮ್ಗೆ ಸುಮ್ನೆ ಮನೆ ಕುಂತ್ಕೊಂಡ್ರೆ ನಿಮ್ಗೆ ಕೆಟ್ಟ ಪದ ಬರ್ತಾವ ಬರೋದಿಲ್ಲ. ಆಕೆ ಅಂದಾಕೆ ಮನೆ ಬಿಟ್ಟು ಹೊರಗೆ ಬರೋದಿಲ್ಲ. ಒಬ್ರಿಗೆ ಹೌದನ್ನಂಗಿಲ್ಲ ಅನ್ನಂಗಿಲ್ಲ ಹೋದವ್ರಿಗೆ ಮಾತಾಡ್ಸಂಗಿಲ್ಲ ಅಂತಾರಿಲ್ಲ. ಸುಮ್ನೆ ಇರ್ತಾಳ ಪಾಪ. ಅರ್ಥ ಆಗ್ತಾನ್ರಿ. ಸುಮ್ನೆ ಇದ್ದವ್ರಿಗೂ ಮಾತು ಬರ್ತಾವ, ಮಾತಾಡೋರು ಮಾತು ಬರೋದೇ ಇಲ್ಲ. ಮಾತಿನಿಂದ ಜಗಳನ ಹಚ್ಬೋದು, ಮಾತಿನಿಂದ ಜಗಳನ ಹರಿಬೋದು. ಯಾವ್ದು ಮಾಡೋದು ಈಕೀಗ? ಜಗಳ ಹಚ್ಚೋಣ, ಜಗಳ ಬಗೆಹರಿಸೋಣ. ಅರ್ಥ ಆಗ್ತದೇನ? ಅರ್ಥ ಆಯ್ತಾ ನಿಮ್ಗೆ ಮಾತುಗಳು ಅರ್ಥ ಆಗ್ತಾ ಇದ್ದೇನೆ? ಓಕೆ. ಈಗ ಪ್ರತಿ ತಿಂಗಳ ಯಾರಿಗೋಸ್ಕರ ಕೊಡ್ತಾ ಇದ್ದಾರೆ? ನೀವ್ಯಾರು ನಾವ್ಯಾರು ಗೊತ್ತಿಲ್ಲ. ಇವತ್ತು ಯಾರೋ ಒಂದು ವತಿಯಿಂದ, ಯಾರೋ ಒಬ್ಬರು ವತಿಯಿಂದ ನಿಮಗೆ ಈ ಮಾಹಿತಿ ಸಿಗ್ತಾ ಇದೆ. ಅದು ಹುಲ್ಕೋಟೆ ಫಸ್ಟ್ ನಿಮಗೆ ಸಿಗ್ತಾ ಇದೆ ಅಂದ್ರೆ ನೀವು ಪುಣ್ಯವಂತರಲ್ಲ. ಮುಂಚೆ ನೀವು ಯಾರಿಗೆ ಹೇಳಿ ನಾವು ಹುಲ್ಕೋಟೆ ಫಸ್ಟ್ ನಿಮ್ಗೆ ಸಿಕ್ಕತ್ತೆ ಅಂದ್ರೆ ಉಳ್ಕಿದ್ದು ಊರು ಖಾಲಿ ಐತಲ್ಲ, ಏನು ಮಂದಿನ ಖಾಲಿ ಅದಾರಲ್ಲ, ಹೇಳ್ಬೋದಲ್ಲ? ಹಾ ಎಸ್. ಓಕೆ. ಎರಡನೇ ಬೆನಿಫಿಟ್ ಏನ್ ಸಿಗುತ್ತೆ ನಿಮ್ಮ ಮಕ್ಕಳಿಗೋಸ್ಕರ? 2600 ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ. ಯಾವಾಗ ಸಿಗುತ್ತೆ? ಮಾಡಿದವ್ರು ಕೊಡ್ಬೇಕಾ, ಮಾಡೋರು ಮಾತಾಡೋರು ಕೊಡ್ಬೇಕಮ್ಮ ರೇಷ್ಮೆ? ಹೌದಾ? ಮಾತಾಡೋರು ಕೊಡ್ಬೇಕಾ? ಎಸ್ ಎಸ್, ಅದೇ ಒಳ್ಳೆ ಮಾತುಗಳನ್ನ ಹಂಚ್ಬೇಕು. ಬರೀ ಮಾಡೋಣ ಅಂತ ಕರ್ದವ್ರಿಗೆ ಕೊಡ್ಬೇಕಾ? ಸುಮ್ನೆ ಬಾಯಿ ಬಿಡುತ್ತಾನ ಮಾಡ್ತಾ ಅದೇನ ಇದೇನ ಲಾಳ ಅಂತೆ, ಹಂಗಂತೆ ಹಿಂಗಂತೆ, ಅದು ಪುಣ್ಯಕ್ಕೆ ಬರ್ಲಾರ್ದಾರ ನೆಲ ಸೊಟ್ಟ ಐತೆ ಅಂದಿದ್ರಂತೆ. ಗೊತ್ತಿದೆ ನಾವ್ ಮಾತು, ಪುಣ್ಯಕ್ಕೆ ಬರೋದಿಲ್ಲ, ನೆಲನ ಸೊಟ್ಟ ಐತೆ ಅನ್ನೋದು. ಅರ್ಥ ಆಗ್ತದೆ? ಆತರ ಆಗೋದು ಬೇಡ, ಮಾಡ್ರಿ ಪಡ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಮೂರನೇ ವಿಚಾರ, ಈ ಸಮೃದ್ಧಿ ಯೋಜನೆ ಒಳಗೆ ಮೂರನೇ ವಿಚಾರ ಏನಂದ್ರೆ, ನಿಮ್ಮ ಮಕ್ಕಳಿಗೆ 7th 9th 10th ಓದ್ತಾ ಇದ್ದಾರೆ ನನ್ನ ಮಗ ನನ್ನ ಮಗಳು, ಅವ್ರಿಗೆ ಆನ್ಲೈನ್ ಕ್ಲಾಸ್ ತಗೋಬೇಕು. ಜ್ಞಾನ ಬರ್ತಾರ. ಇನ್ನೊಂದಿತ್ತು ಅವ್ರಿಗೆ ಸ್ಪೆಷಲ್ ಜ್ಞಾನ ಬೇಕಾಗಿತ್ತು ಅಂದ್ರೆ ಹೊರಗಡೆ ಆನ್ಲೈನ್ ಕ್ಲಾಸ್ ತಗೊಂಡ್ರೆ ಪುಕ್ಕಟ್ಟೆ ಕೊಡ್ತಾರಂದ್ರೆ ನಿಮ್ಗೆ. ನೀವು ಜೀವನದಾನ ಐಡಿಯಾರ್ ಮಾಡ್ಕೊಡ್ರಿ, ನಿಮ್ ಕುಟುಂಬದಾಗ ಸಮೃದ್ಧಿ ಯೋಜನೆ ಐಡಿಯಾರ್ ಮಾಡ್ಕೊಡ್ರಿ. ನಿಮ್ಮ ಮಗನಿಗೆ ಆ ಐಡಿ ಮುಖಾಂತರ ಆನ್ಲೈನ್ ಕ್ಲಾಸ್ ಉಚಿತವಾಗಿ. ನಮಸ್ತೆ. ಅರ್ಥ ಆಗ್ತಿದ್ದೇನೆ? ಈ ಮಾತು ಅರ್ಥ ಆಗ್ತಿದ್ದೇನೆ? ನಿಮ್ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಉಚಿತ. ಈಗ ನಿಮ್ಮ ಮಗ ಸಣ್ಣ ಈಗ ಐಡಿ ಮಾಡ್ಕೊಂಡು ಮುಂದೆ ದೊಡ್ಡ ಹೊಟ್ಟೆನ ಆಗೋದಿಲ್ಲ, ಮುಂದತ್ತಿಗೆ ಅವಶ್ಯಕತೆ ಬರುತ್ತಿಲ್ಲ. ಅದು ಫಸ್ಟ್ ಆನ್ಲೈನ್ ಕ್ಲಾಸ್ ಕೊಡ್ತಾರೆ. ಈಗ ಇವತ್ತು ನಿನ್ನ ಮಗ ಸಣ್ಣವರಿದ್ದಾರೆ, ಎಷ್ಟು ಕ್ಲಾಸ್ ಇದ್ದೇನೆ? ಹೌದಾ? ಈಗಲೇ ಮಾಡ್ಕೊಂಡ್ರೆ ಫಸ್ಟ್ ಮಾಡ್ಕೊಂಡಾನ, 2ನೇ ತರಗತಿ ಇದ್ದಾಗ ಮಾಡ್ಕೊಂಡಾನ ಹುಡುಗ. ಮುಂದೆ ಅದಕ್ಕೆ ಏನಾದ್ರು ಬೇಕಂದ್ರೆ